ಎಸ್, ಗೋಲ್ಡ್ ಪ್ರೈಸ್ ಯಾಕೆ ಕಡಿಮೆ ಆಗಿದೆ ನಿಮ್ಗೆ ಏನಾದ್ರೂ ಗೊತ್ತಾ? ಯಾಕೆ ಡ್ರಾಪ್ ಆಗಿದೆ? ಸೊ ಮೇಜರ್ ಆಗಿ ನೋಡೋದಾದ್ರೆ ಕಸ್ಟಮ್ ಡ್ಯೂಟಿನ ಮೊನ್ನೆ ರೀಸೆಂಟ್ ಆಗಿರೋ ಬಜೆಟ್ ಅಲ್ಲಿ 15% ಇಂದ 6%ಗೆ ಇಳಿಸಿದ್ದಾರೆ. ಸೊ ಇಲ್ಲೇನಾಗುತ್ತೆ, ನಿಮಗೆ ಕಸ್ಟಮ್ ಡ್ಯೂಟಿ ಆಟೋಮೆಟಿಕ್ ಏನಾದ್ರು 15% ಇಂದ 6% ಬಂದ್ರೆ ಸೊ ಕಸ್ಟಮ್ ಡ್ಯೂಟಿ ಕಡಿಮೆ ಆಗುತ್ತೆ. ಸೊ ಇದು ಒಂದು ರೀಸನ್ ಗೋಲ್ಡ್ ಪ್ರೈಸ್ ಕಡಿಮೆ ಆಗೋದಕ್ಕೆ. ಎರಡು, ಗೋಲ್ಡ್ ಪ್ರೈಸ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿತ್ತು, ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿತ್ತು ಆ ಟ್ಯಾಕ್ಸ್ ರೇಟು ಅದನ್ನ ಏನ್ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಎಷ್ಟಿಂದ 27% ಇಂದ 15%ಗೆ ಗೋಲ್ಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ರೇಟ್ ನ ಕಡಿಮೆ ಮಾಡಿದ್ದಾರೆ. ಸೊ ಇದು ಒಂದು ರೀಸನ್ ಗೋಲ್ಡ್ ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆ. ಇನ್ನೊಂದು ನೋಡೋದಾದ್ರೆ ನಿಮಗೆ ಮೂರನೇದು ಹೋಲ್ಡಿಂಗ್ ಪೀರಿಯಡ್ ಏನಿದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಹೋಲ್ಡಿಂಗ್ ಪೀರಿಯಡ್ ಏನಿದೆ ಅದನ್ನ 3.5 ಇಯರ್ಸ್ ಇಂದ 2 ಇಯರ್ಸ್ಗೆ ಅಂದ್ರೆ 24 ಮಂತ್ಸ್ ಅಂದ್ರೆ 24 ತಿಂಗಳಿಗೆ ಕಡಿಮೆ ಮಾಡಿದ್ದಾರೆ. ಸೊ ಇದೆಲ್ಲ ಈ 3 ಪಾಯಿಂಟ್ ಮೇಜರ್ ಆಗಿ ನೋಡೋದಾದ್ರೆ ನಿಮಗೆ ಈ 3 ಪಾಯಿಂಟ್ ಇಂದ ಗೋಲ್ಡ್ ರೇಟು ಡ್ರಾಪ್ ಆಗಿದೆ. ಸೊ ನೀವು ಡಿಸೈಡ್ ಮಾಡಬೇಕು. ಸೊ ಈಗ ಏನಾಗುತ್ತೆ, ಫಾರಿನ್ ಇಂದ ಇಷ್ಟು ದಿನ ಇಂಪೋರ್ಟ್ ಮಾಡ್ಕೊಂತಿದ್ದೋ ಗೋಲ್ಡ್ ಮೇಲೆ ಯಾವಾಗ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿದ್ರು 15 ಟು ಡಿಕ್ರೀಸ್, ಅವ್ರು ಏನಾಗುತ್ತೆ ಇಲ್ಲೇ ಬೈ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ವರ್ತ್ ಇರುತ್ತೆ. ಇವಾಗ ಎಲ್ಲರೂ ಏನ್ ಮಾಡ್ತಿದ್ದಾರೆ, ಇಂಡಿಯಾ ಮಾರ್ಕೆಟ್ ಅಲ್ಲೇ ಗೋಲ್ಡ್ ನ ಬೈ ಮಾಡ್ತಿದ್ದಾರೆ. ಇಂಪೋರ್ಟ್ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ಕಸ್ಟಮ್ ಡ್ಯೂಟಿ ಇಲ್ಲಿ ಆಟೋಮೆಟಿಕ್ ಕಡಿಮೆ ಆಯ್ತಲ್ಲ. ಸೊ ಇದೆಲ್ಲ ನೋಡೋದಾದ್ರೆ ನಿಮ್ಗೆ ನೋಡಿ, ಗೋಲ್ಡ್ ಕ್ಯಾಪಿಟಲ್ ಲಾಂಗ್ ಕ್ಯಾಪಿಟಲ್ ಗೈನ್ ಇರ್ಬೋದು, ಟ್ಯಾಕ್ಸ್ ರೇಟ್ ಇರ್ಬೋದು ಕಡಿಮೆ ಆಗಿದೆ. ಸೊ ಇದನ್ನೆಲ್ಲ ನೋಡಿ ನೀವು ಗೋಲ್ಡ್ ನ ಬೈ ಮಾಡ್ಬೇಕಾ ಬೇಡವಾ ಅಂತ ಡಿಸಿಷನ್ ತಗೋಬಹುದು.